ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ. ಇಡಿ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿಯನ್ನ ಸಲ್ಲಿಸಿದ್ರು. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಸಚಿವ ಭೈರತಿ ಸುರೇಶ್ ಅರ್ಜಿಯೂ ಕೂಡ ಇವತ್ತು ವಿಚಾರಣೆ ನಡೆಯುತ್ತೆ. ಮುಡಾ ಸೈಟ್ ಹಂಚಿಕೆ ಸಂಬಂಧ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ರದ್ದು ಕೋರಿ ಇಬ್ಬರಿಂದಲೂ ಕೂಡ ರಿಟ್ ಅರ್ಜಿ ಸಲ್ಲಿಕೆ ಆಗಿತ್ತು. ಸಮನ್ಸ್ಗೆ ಇಂದಿನವರೆಗೆ ತಡೆಯಾಜ್ಞೆಯನ್ನ ನೀಡಿತ್ತು ಹೈಕೋರ್ಟ್. ಇವತ್ತು ಮಧ್ಯಾಹ್ನ 2:30ಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ವಿಚಾರಣೆಯನ್ನ ನಡೆಸಲಿದೆ. ಮುಡಾ ಕೇಸ್ನಲ್ಲಿ ಈಗಾಗಲೇ ಲೋಕಾಯುಕ್ತ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು. ಅದಾದ ನಂತರದಲ್ಲಿ ಇಡಿಯಿಂದ ಅವರಿಗೆ ಸಮನ್ಸ್ ಜಾರಿಯಾಗಿತ್ತು. 2 ಬಾರಿ ಸಮನ್ಸ್ ಜಾರಿ ಆದ ನಂತರದಲ್ಲೂ ಕೂಡ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸುತ್ತಾರೆ ತಡೆಯನ್ನ ಕೋರಿ. ಈ ಒಂದು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಇಡಿ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗಾಗಲೇ ಸಿಎಂ ಪತ್ನಿ ಪಾರ್ವತಿ ಅವರು ಹಾಗೆ ಸಚಿವ ಭೈರತಿ ಸುರೇಶ್ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಪರವಾದ ಆದೇಶ ಬಂದಿದ್ದೇ ಆದಲ್ಲಿ ವಿಚಾರಣೆಯಿಂದ ಅವರು ತಪ್ಪಿಸ್ಕೊಳ್ಬಹುದಾ? ತಪ್ಪಿಸ್ಕೊಂಡ್ರೆ ಏನೆಲ್ಲ ಅನುಕೂಲಗಳಾಗತ್ತೆ? ಅಥವಾ ವಿರೋಧವಾದ ಆದೇಶ ಬಂದ್ರೆ ಏನೆಲ್ಲ ಆಗಬಹುದು? ಮಧು, ಕಳೆದ ವಾರ ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿತ್ತು ಅಂದ್ರೆ ಸಿದ್ದರಾಮಯ್ಯ ಪರವಾದಂತ ಅಂದ್ರೆ ಅವರ ಏನು ಸಿಬಿಐ ತನಿಖೆಗೆ ಹೈಕೋರ್ಟ್ ನಿರಾಕರಿಸಿತ್ತು. ಈಗ ಏನು ಇವತ್ತು ಇಡಿ ತನಿಖೆ ನಡೀತಾ ಇದೆ. ಈ ಇಡಿ ತನಿಖೆಯಲ್ಲಿ ಸಮನ್ಸ್ ಕೊಟ್ಟಿರೋದನ್ನ ಪ್ರಶ್ನಿಸಿ ಇವಾಗ ಭೈರತಿ ಸುರೇಶ್ ಮತ್ತೆ ಸಿಎಂ ಪತ್ನಿ ಪಾರ್ವತಿ ಅವರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಅರ್ಜಿಯಲ್ಲಿ ಏನಾದ್ರೂ ಅವ್ರಿಗೆ ರಿಲೀಫ್ ಸಿಕ್ಕಿದ್ರೆ ಅಂದ್ರೆ ಇಡಿ ಸಮನ್ಸ್ ರದ್ದುಪಡಿಸಿದ್ರೆ ಅಂದ್ರೆ ಇಡಿ ತನಿಖೆ ಅವಶ್ಯಕತೆ ಇಲ್ಲ ಅಥವಾ ಇಲ್ಲಿ ಯಾವುದೋ ಮನಿ ಲಾಂಡ್ರಿಂಗ್ ನಡೆದಿಲ್ಲ ಅಂತೇಳಿ ಏನಾದ್ರೂ ಹೈಕೋರ್ಟ್ ಅಭಿಪ್ರಾಯ ಪಟ್ರೆ ಬಹಳ ದೊಡ್ಡ ರಿಲೀಫ್ ಸಿಗುತ್ತೆ ಪಾರ್ವತಿ ಅವರಿಗೆ, ಜೊತೆಗೆ ಭೈರತಿ ಸುರೇಶ್ ಅವರಿಗೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಅದು ಬಹಳ ದೊಡ್ಡ ರಿಲೀಫ್ ಆಗಬಹುದು. ಯಾಕೆಂದ್ರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಮನ್ಸ್ ಜಾರಿಯಾಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಹೈಕೋರ್ಟ್ ಯಾವುದೇ ರಿಲೀಫ್ ಕೊಡದೇನೆ ಈಗಾಗಲೇ ಮಧ್ಯಂತರ ತಡೆಯಾಜ್ಞೆ ಏನ್ ಕೊಟ್ಟಿದೆ ಅದನ್ನ ತೆರವುಗೊಳಿಸಿದ್ರೆ ಆಗ ಸಂಕಷ್ಟಕ್ಕೆ ಸಿಲುಕೋಬಹುದು. ಆಗ ಮುಂದಿನ ದಿನಗಳಲ್ಲಿ ಇಡಿ ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆಗೊಳಪಡಿಸಬಹುದು. ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಅದು ಬಹಳ ಮಹತ್ವದ್ದು. ಸಿದ್ದರಾಮಯ್ಯ ಅವರ ಪಾಲ್ಗೂ ಕೂಡ ಈ ವಿಚಾರಣೆ ಬಹಳ ಮಹತ್ವದಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಆದರೆ ಅವರು ಖುದ್ದು ಹಾಜರಾತಿಯಿಂದ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ.